ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ನಾವು ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಪಟ್ಟ ಎಕ್ಸ್ಪರ್ಟ್ ಕ್ವಶನ್ ಸೀರೀಸ್ನ ಮಾಡ್ತಾ ಇದ್ವಿ. ಈ ವಿಡಿಯೋದಲ್ಲಿ ಪೇಪರ್ 1ನ ವಿಷಯಕ್ಕೆ ಸಂಬಂಧಪಟ್ಟ ಕ್ವಶನ್ಗಳನ್ನು ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ನಾವು ಇಲ್ಲಿವರೆಗೂ ಪೇಪರ್ 1ಗೆ ಸಂಬಂಧಪಟ್ಟ ಹಾಗೆ 3 ವಿಡಿಯೋಗಳನ್ನು ಮಾಡಲಾಗಿದೆ. ಈ ವಿಡಿಯೋಗಳನ್ನು ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 4ನೇ ವಿಡಿಯೋದಲ್ಲಿ ಪರಿಸರ ವಿಜ್ಞಾನ ಅಂದರೆ ಎನ್ವಿರಾನ್ಮೆಂಟಲ್ ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇತ್ತೀಚಿನ ಎಕ್ಸಾಮ್ಗಳಲ್ಲಿ ಅತಿ ಹೆಚ್ಚಾಗಿ ಪರಿಸರ ವಿಜ್ಞಾನದ ಮೇಲೆ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಕ್ವಶನ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಿಷ್ಪತ್ತಿಗೆ ಈ ಹೆಸರಿದೆ. ಆಪ್ಷನ್ 1 ಪರಿಸರಾತ್ಮಕ ಸಾಮರ್ಥ್ಯ, ಆಪ್ಷನ್ 2 ಪರಿಸರಾತ್ಮಕ ದಕ್ಷತೆ, ಆಪ್ಷನ್ 3 ಪರಿಸರಾತ್ಮಕ ಸ್ವಾಂಗೀಕರಣ, ಆಪ್ಷನ್ 4 ಪರಿಸರಾತ್ಮಕ ವಿಭವ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಪರಿಸರಾತ್ಮಕ ದಕ್ಷತೆ. ನೋಡಿ, ಪರಿಸರ ದಕ್ಷತೆ ಶಕ್ತಿಯ ಹರಿವಿನ ನಡುವಿನ ಅನುಪಾತವು ಆಹಾರ ಸರಪಳಿಯ ವಿವಿಧ ಹಂತಗಳಲ್ಲಿ ಅಳೆಯಲಾಗ್ತದೆ. ಈ ಪರಿಸರ ದಕ್ಷತೆಯು ಪರಿಸರ ವ್ಯವಸ್ಥೆಯಲ್ಲಿ ಟ್ರೋಪಿಕ್ ಮಟ್ಟಗಳ ನಡುವಿನ ಶಕ್ತಿ ಮತ್ತು ವಸ್ತುಗಳ ವರ್ಗಾಯಿಸುವ ದಕ್ಷತೆಯನ್ನು ಸೂಚಿಸುತ್ತದೆ. ಅಂದರೆ ಇಲ್ಲಿ ಡಯಾಗ್ರಾಮ್ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿ. ಹುಲ್ಲನ್ನು ಮಿಡತೆ ತಿನ್ನತ್ತೆ, ಮಿಡತೆಯನ್ನು ಕಪ್ಪೆ ತಿನ್ನತ್ತೆ, ಕಪ್ಪೆಯನ್ನು ಹಾವು ತಿನ್ನತ್ತೆ, ಹಾವನ್ನು ಹದ್ದು ತಿನ್ನತ್ತೆ. ಅಂದರೆ ಇಲ್ಲಿ ಹುಲ್ಲನ್ನು ತಿಂದು ಶಕ್ತಿಯನ್ನು ಪಡೀತು ಮಿಡತೆ, ಮಿಡತೆಯನ್ನು ತಿಂದು ಕಪ್ಪೆ ಶಕ್ತಿ ಪಡೀತು, ಕಪ್ಪೆಯನ್ನು ತಿಂದು ಹಾವು ಶಕ್ತಿ ಪಡೀತು. ಈ ಥರ ಶಕ್ತಿಯ ವರ್ಗಾವಣೆ ಆಗುತ್ತಲ್ಲ, ಇದನ್ನು ನಾವು ಪರಿಸರ ದಕ್ಷತೆ ಅಂತ ಕರಿತೇವೆ. ಸೊ ಐ ಹೋಪ್ ನಿಮಗೆ ಅರ್ಥ ಆಯಿತು ಅನ್ಕೊತೀನಿ. ಈ ಕ್ವಶನ್ನ ತುಂಬ ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ, ಸೊ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕದ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ ಎ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಸಿ ನಾಗರಹೊಳೆ ಅಂದರೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಡಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ನೋಡಿ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಒಟ್ಟು 5 ರಾಷ್ಟ್ರೀಯ ಉದ್ಯಾನಗಳಿವೆ. ಅದು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೆಯದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ. ಇದರ ವಿಸ್ತೀರ್ಣ 874 ಕಿಲೋಮೀಟರ್. ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಆಗಿದೆ. ನೆಕ್ಸ್ಟ್ ಎರಡನೇದು ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ. ಇದರ ವಿಸ್ತೀರ್ಣ 643 ಕಿಲೋಮೀಟರ್, ಕೊಡಗು ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಮೂರನೇದು ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ. ಇದರ ವಿಸ್ತೀರ್ಣ 600 ಕಿಲೋಮೀಟರ್, ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ನಾಲ್ಕನೇದು ಅಂಶಿ ರಾಷ್ಟ್ರೀಯ ಉದ್ಯಾನವನ. ಇದರ ವಿಸ್ತೀರ್ಣ 500 ಕಿಲೋಮೀಟರ್, ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಐದನೇದು ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ. ಇದರ ವಿಸ್ತೀರ್ಣ 260 ಕಿಲೋಮೀಟರ್, ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿದೆ, ಹಾಗೂ ಇದು ಕರ್ನಾಟಕದ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವಾಗಿದೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಹಸಿರುಮನೆ ಅನಿಲವಲ್ಲ? ಆಪ್ಷನ್ ಎ ಕ್ಲೋರೋಫ್ಲೋರೋಕಾರ್ಬನ್ಗಳು, ಆಪ್ಷನ್ ಬಿ ಸಾರಜನಕ, ಆಪ್ಷನ್ ಸಿ ಇಂಗಾಲದ ಡೈಆಕ್ಸೈಡ್, ಆಪ್ಷನ್ ಡಿ ಕಾರ್ಬನ್ ಮೊನಾಕ್ಸೈಡ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಸಾರಜನಕ, ನೈಟ್ರೋಜನ್. ಹಸಿರುಮನೆ ಅನಿಲಗಳು ಯಾವ್ಯಾವುದು ಅಂದರೆ ಇಂಗಾಲದ ಡೈಆಕ್ಸೈಡ್, ಮೀಥೇನ್, ನೈಟ್ರೋಜನ್ ಆಕ್ಸೈಡ್, ಕ್ಲೋರೋಫ್ಲೋರೋಕಾರ್ಬನ್, ನೀರಾವಿ, ಸಲ್ಫರ್ ಹೆಕ್ಸಾಫ್ಲೋರೈಡ್, ಕಾರ್ಬನ್ ಮೊನಾಕ್ಸೈಡ್. ಈ ಹಸಿರುಮನೆ ಅನಿಲಗಳು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಅದು ಹೇಗಂತ ಒಂದು ಚಿತ್ರದ ಮೂಲಕ ತಿಳಿಯೋಣ. ನೋಡಿ, ಸೂರ್ಯನಿಂದ ಬರುವಂಥ ಅವಗೆಂಪು ಕಿರಣಗಳು ಭೂಮಿಗೆ ಬಿದ್ದು ಮತ್ತೆ ಪುನಃ ವಾಪಸ್ ಹೋಗಬೇಕು. ಆದರೆ ಇಲ್ಲಿ ವಾತಾವರಣದಲ್ಲಿ ಹಸಿರುಮನೆ ಅನಿಲಗಳು ಇರೋ ಕಾರಣ ಸೂರ್ಯನಿಂದ ಬಂದಂಥ ಅವಗೆಂಪು ಕಿರಣಗಳು ವಾಪಸ್ ಹೋಗದೆ ಮತ್ತೆ ಭೂಮಿ ಕಡೆಗೆ ಬರುತ್ತೆ. ಆಗ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಸೊ ಈ ರೀತಿ ಗ್ರೀನ್ ಹೌಸ್ ಗ್ಯಾಸಸ್ಗಳು ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಹಾಗೆ ಇಲ್ಲಿ ನೋಟ್ ಮಾಡ್ಕೊಳ್ಳೋ ಪಾಯಿಂಟ್ ಏನಂದರೆ, ಜಾಗತಿಕ ತಾಪಮಾನ ಏರಿಕೆಗೆ ಕಾರಣವಾಗುವ ಸೂರ್ಯನ ವಿಕಿರಣ ಯಾವುದು ಅಂತ ಕೇಳಿದ್ರೆ ಅವಗೆಂಪು ವಿಕಿರಣಗಳು ನಿಮ್ಮ ಆನ್ಸರ್ ಆಗಿರಬೇಕು. ನೆಕ್ಸ್ಟ್ ಕ್ವಶನ್, ಓಝೋನ್ ಪದರಿನ ಸಂರಕ್ಷಣೆ ಮಾಡಲು ಜಗತ್ತಿನಲ್ಲಿ ಜರುಗಿದ ಪ್ರಥಮ ಸಮಾವೇಶ ಯಾವುದು? ಆಪ್ಷನ್ ಎ ಮ್ಯಾನ್ಟ್ರಿಯಲ್ ಶಿಷ್ಟಾಚಾರ, ಆಪ್ಷನ್ ಬಿ ವಿಯೆನ್ನಾ ಸಮಾವೇಶ, ಆಪ್ಷನ್ ಸಿ ಹೆಲ್ಸಿಂಕಿ ಸಮಾವೇಶ, ಆಪ್ಷನ್ ಡಿ ಕಿಗಾಲಿ ಸಮಾವೇಶ. ಅದು ಶಿಗಾಲಿ ಆಗಿದೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ವಿಯೆನ್ನಾ ಸಮಾವೇಶ.
ನೋಡಿ, ಓಝೋನ್ ಪದರಕ್ಕೆ ಸಂಬಂಧಿಸಿದ ಸಮಾವೇಶಗಳು. ಮೊದಲನೆಯದು ವಿಯೆನ್ನಾ ಸಮಾವೇಶ 1985. ವಿಯೆನ್ನಾ ಇರೋದು ಆಸ್ಟ್ರಿಯಾದಲ್ಲಿ. ಈ ಸಮಾವೇಶದ ಉದ್ದೇಶ ಓಝೋನ್ ಪದರದ ಕ್ಷೀಣಕಾರಕಗಳ ಬಳಕೆಯನ್ನು ನಿಯಂತ್ರಣ ಮಾಡೋದು. ನೆಕ್ಸ್ಟ್ ಎರಡನೇದು ಮ್ಯಾನ್ಟ್ರಿಯಲ್ ಶಿಷ್ಟಾಚಾರ 1987 ಸೆಪ್ಟೆಂಬರ್ 16. ಇದರ ಉದ್ದೇಶ CFC ಬಳಕೆ ನಿಯಂತ್ರಣ ಮಾಡೋದು. CFC ಅಂದರೆ ಕ್ಲೋರೋಫ್ಲೋರೋಕಾರ್ಬನ್. CFC ಬದಲಿಗೆ HFC ಬಳಕೆ ಮಾಡೋಣ. HFC ಅಂದರೆ ಹೈಡ್ರೋಕ್ಲೋರೋಕಾರ್ಬನ್. ನೆಕ್ಸ್ಟ್ ಮೂರನೇ ಸಮಾವೇಶ ಕಿಗಾಲಿ ತಿದ್ದುಪಡಿ 2016. ಕಿಗಾಲಿ ಆಫ್ರಿಕಾದ ರವಾಂಡದಲ್ಲಿದೆ. ಈ ಸಮಾವೇಶದ ಉದ್ದೇಶ HFC ಅಂದರೆ ಹೈಡ್ರೋಕ್ಲೋರೋಕಾರ್ಬನ್ನ ನಿಯಂತ್ರಣ ಮಾಡುವುದಾಗಿದೆ. ನೋಡಿ, ಇಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಕೇಳಿದ್ದಾರೆ, ಕಿಗಾಲಿ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಆಗ ನಿಮ್ಮ ಉತ್ತರ ಆಗಿರಬೇಕು ಹೈಡ್ರೋಕ್ಲೋರೋಕಾರ್ಬನ್ನ ನಿಯಂತ್ರಣ ಮಾಡೋದಕ್ಕೆ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 2021 ಭಾರತ ಅರಣ್ಯ ಸಮೀಕ್ಷೆಯ ಪ್ರಕಾರ ಹೆಚ್ಚಿನ ಅರಣ್ಯ ಹೊಂದಿರುವ ರಾಜ್ಯ ಯಾವುದು? ಆಪ್ಷನ್ ಎ ಮಿಜೋರಾಂ, ಆಪ್ಷನ್ ಬಿ ಮಧ್ಯಪ್ರದೇಶ್, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಮಹಾರಾಷ್ಟ್ರ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಬಿ ಮಧ್ಯಪ್ರದೇಶ್. ನೋಡಿ, ಭಾರತದ ಅರಣ್ಯ ಸಮೀಕ್ಷೆ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು 1981. ಇದರ ಕೇಂದ್ರ ಕಚೇರಿ ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿದೆ. 2021 ಭಾರತದ ಅರಣ್ಯ ಸಮೀಕ್ಷೆಯ ಪ್ರಕಾರ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ್. ಕರ್ನಾಟಕದಲ್ಲಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ. ಹಾಗೆ ಕರ್ನಾಟಕದಲ್ಲಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವ ಜಿಲ್ಲೆ ವಿಜಯಪುರ. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, 2021 COP 26ನೇ ಸಮಾವೇಶ ಎಲ್ಲಿ ಜರುಗಿತು? ಆಪ್ಷನ್ ಎ UK, ಆಪ್ಷನ್ ಬಿ USA, ಆಪ್ಷನ್ ಸಿ UAE, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಎ UK. ನೋಡಿ, COP ಎಂದರೆ ಕಾನ್ಫರೆನ್ಸ್ ಆಫ್ ದ ಪಾರ್ಟೀಸ್. ಇದು ಹವಾಮಾನ ಬಿಕ್ಕಟ್ಟಿನ ಕುರಿತಾದ ವಿಶ್ವಸಂಸ್ಥೆಯ ಅತಿದೊಡ್ಡ ವಾರ್ಷಿಕ ಸಮ್ಮೇಳನವಾಗಿದೆ. COP 26 ವಿಶ್ವಸಂಸ್ಥೆಯ 26ನೇ ಹವಾಮಾನ ಬದಲಾವಣೆ ಸಮ್ಮೇಳನವಾಗಿದೆ. ಇದು UKಯ ಸ್ಕಾಟ್ಲೆಂಡ್ನ ಗ್ಲಾಸ್ಗೋದಲ್ಲಿ 31 ಅಕ್ಟೋಬರ್ನಿಂದ 13 ನವೆಂಬರ್ 2021 ನಡೆಯಿತು. ಈ COP ಸಮ್ಮಿಟ್ ಬಗ್ಗೆ ತುಂಬ ಕೇಳ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳನ್ನು ಗಮನಿಸಿ. ವಿಶ್ವ ಪರ್ವತ ದಿನ ಡಿಸೆಂಬರ್ 11, ವಿಶ್ವ ಆಮೆ ದಿನ ಸೆಪ್ಟೆಂಬರ್ 22, ವಿಶ್ವ ಭೂದಿನ ಏಪ್ರಿಲ್ 22. ಇಲ್ಲಿ ಯಾವುದು ಸರಿಯಾದ ಅಂತ ಆಯ್ಕೆ ಮಾಡಬೇಕಾಗತ್ತೆ. ವಿಶ್ವ ಪರ್ವತ ದಿನ ಡಿಸೆಂಬರ್ 11 ಸರಿ ಇದೆ. ವಿಶ್ವ ಆಮೆ ದಿನ ಸೆಪ್ಟೆಂಬರ್ 22 ಇದು ತಪ್ಪಿದೆ. ವಿಶ್ವ ಆಮೆ ದಿನ ಮೇ 23. ವಿಶ್ವ ಭೂದಿನ ಏಪ್ರಿಲ್ 22 ಇದು ಸರಿ ಇದೆ. ಸೊ ಇಲ್ಲಿ 1 ಮತ್ತು 3 ಸರಿ ಇದೆ. ನೋಡಿ, ಈ ದಿನಾಂಕಗಳ ಬಗ್ಗೆ ಚಾರ್ಟ್ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ಹಾಗೆ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಂಪು ದತ್ತಾಂಶಗಳ ಪುಸ್ತಕ ರೆಡ್ ಡಾಟಾ ಬುಕ್ ಯಾರು ಬಿಡುಗಡೆ ಮಾಡುತ್ತಾರೆ? ಆಪ್ಷನ್ ಎ CITES, ಆಪ್ಷನ್ ಬಿ WWF, ಆಪ್ಷನ್ ಸಿ UNEP, ಆಪ್ಷನ್ ಡಿ IUCN. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ IUCN. ನೋಡಿ, IUCN ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ಕನ್ನಡದಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟ. ಇದು ಸ್ಥಾಪನೆಯಾಗಿದ್ದು 1948. ಇದರ ಹೆಡ್ ಕ್ವಾರ್ಟರ್ ಸ್ವಿಟ್ಜರ್ಲ್ಯಾಂಡಿನ ಗ್ಲ್ಯಾಂಡ್ನಲ್ಲಿದೆ. ಇದರ ಉದ್ದೇಶ ಪ್ರಕೃತಿ ಸಂರಕ್ಷಣೆ ಮತ್ತು ರೆಡ್ ಡಾಟಾ ಬುಕ್ ಕೆಂಪು ದತ್ತಾಂಶ ಪುಸ್ತಕ ಬಿಡುಗಡೆ ಮಾಡುತ್ತದೆ. ಈ ರೆಡ್ ಡಾಟಾ ಬುಕ್ನಲ್ಲಿ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳ ಬಗ್ಗೆ ಹೇಳುತ್ತೆ. ನೆಕ್ಸ್ಟ್ ಪ್ರಶ್ನೆ, ಆಮ್ಲಮಳೆಯ pH ಮೌಲ್ಯ ಎಷ್ಟು? ಆಪ್ಷನ್ ಎ 7, ಆಪ್ಷನ್ ಬಿ 6.8, ಆಪ್ಷನ್ ಸಿ 8, ಆಪ್ಷನ್ ಡಿ 5.6. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 5.6. ನೋಡಿ, ಈ ಆಮ್ಲಮಳೆಗೆ ಕಾರಣವಾಗುವ ರಾಸಾಯನಿಕಗಳು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ಇವುಗಳು ನೀರಾವಿಯಾಗಿ ಆಮ್ಲಮಳೆಗೆ ಕಾರಣವಾಗುತ್ತೆ. ಆಮ್ಲಮಳೆಯ pH ಮೌಲ್ಯ 5.6ಗಿಂತ ಕಡಿಮೆ. ಆರೋಗ್ಯವಂತ ಮನುಷ್ಯನ pH ಮೌಲ್ಯ 7.8. ಲಿಂಬೆಹಣ್ಣಿನ pH ಮೌಲ್ಯ 2.2. ಕುಡಿಯುವ ನೀರಿನ pH ಮೌಲ್ಯ 6.5 to 8.5.
ಶುದ್ಧ ನೀರಿನ pH ಮೌಲ್ಯ 7, ಸಾಗರದ pH ಮೌಲ್ಯ 8. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಘನತ್ಯಾಜ್ಯ ನಿರ್ವಹಣೆಯಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಹೇಗೆ ಮಾಡಲಾಗುತ್ತದೆ? ಆಪ್ಷನ್ ಎ ರಿಕವರ್, ರಿಕ್ಲವೇಷನ್ ಮತ್ತು ರೀಪ್ರೊಡ್ಯೂಸ್. ಆಪ್ಷನ್ ಬಿ ರೀಯೂಸ್, ರಿಕ್ಲವೇಷನ್ ಮತ್ತು ರೀಸೈಕ್ಲಿಂಗ್. ಆಪ್ಷನ್ ಸಿ ರಿಕವರ್, ರೀಸೈಕ್ಲಿಂಗ್ ಮತ್ತು ರೀಪ್ರೊಡ್ಯೂಸ್. ಆಪ್ಷನ್ ಡಿ ರೀಯೂಸ್, ರೀಪ್ರೊಡ್ಯೂಸ್ ಮತ್ತು ರೀಸೈಕ್ಲಿಂಗ್. ಇಲ್ಲಿ ತ್ಯಾಜ್ಯಗಳ ಬಳಕೆಯನ್ನು ಮಾಡುವಾಗ ಯಾವ ಹಂತ ಮೊದಲು ಬರುತ್ತೆ, ಯಾವ ಹಂತ ನಂತರ ಬರುತ್ತೆ, ಅದನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಈ ಪ್ರಶ್ನೆಗೆ ಆನ್ಸರ್ನ ನೀವು ಕಮೆಂಟ್ ಮಾಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ನು. ಸೊ ಸರಿಯಾಗಿ ಆನ್ಸರ್ನ ಕಮೆಂಟ್ ಮಾಡಿ. ಸರಿ ಇದ್ದವರಿಗೆ ನಾನು ರಿಪ್ಲೈ ಕೊಡ್ತೀನಿ. ಫ್ರೆಂಡ್ಸ್, ಇನ್ನು KE ಅವರು ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಲಿಂಕನ್ನು ಇನ್ನೂ ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಿದ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ. ಸೊ ಹಾಗೆ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.